1947ರಲ್ಲಿ ಸ್ವಾತಂತ್ರ್ಯ ಪಡೆದ ಮೇಲೆ ಭಾರತದ ಕೆಲವು ಪ್ರಮುಖ ಭಾಗಗಳಲ್ಲಿ ದೂರದರ್ಶನ ಕೇಂದ್ರಗಳು ಪ್ರಾರಂಭಿಸಿವೆ. ಅದು ದೆಹಲಿಯಿಂದ ಮೊದಲುಗೊಂಡು ದಕ್ಷಿಣ ಭಾರತದ ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಗೆ ಪ್ರಥಮ ಆದ್ಯತೆಯಲ್ಲಿ ಅಂದಿನ ಕೇಂದ್ರ ಸರ್ಕಾರವು ಸ್ಥಾಪನೆ ಮಾಡಿರುವ ದೂರದರ್ಶನ ಕೇಂದ್ರವನ್ನು ಸ್ಥಳಾಂತರಿಸದೆ ಈ ಮೊದಲಿನಂತಲೇ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡಬೇಕೆಂದು HKCCIನ ಅಧ್ಯಕ್ಷ ಶರಣಪ್ಪ ಒತ್ತಾಯ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ವಿಭಾಗದ ಕಲೆ, ಸಾಹಿತ್ಯ, ವಿಜ್ಞಾನ, ಕೃಷಿ ಕ್ಷೇತ್ರ, ವಚನ ಕ್ರಾಂತಿಯ ಶಿವಶರಣ ಮಲಕೇಡದ ಬೌದ್ಧ ಧರ್ಮದ ಹಂಪಿ ಕ್ಷೇತ್ರದ ಬಹುಮನಿ ಸುಲ್ತಾನರ ಇತಿಹಾಸ, ನಿಜಾಂ ನಂತರ ಸ್ಥಳೀಯವಾಗಿ ಶ್ರೀ ಶರಣಬಸವೇಶ್ವರ ಹಾಗೂ ಖಾಜಾ ಬಂದೇ ನವಾಜರ ಇತಿಹಾಸವನ್ನು ಒಳಗೊಂಡು ಈ ವಿಭಾಗದಲ್ಲಿ ಪ್ರಥಮ ಗ್ರಂಥ ಕನ್ನಡ ಸಾಹಿತ್ಯದ ನೃಪತುಂಗನ ಕಾಲದ ಕವಿರಾಜ ಮಾರ್ಗ ಎಂಬ ಕೃತಿಯ ಕನ್ನಡ ಸಾಹಿತ್ಯದ ಮೊದಲ ಕೃತಿ ಇದಾಗಿದೆ. ಮೊಟ್ಟಮೊದಲ ಸೆಪ್ಟೆಂಬರ್ 3, 1977ರಲ್ಲಿ ಅಂದಿನ ಕೇಂದ್ರ ಸರ್ಕಾರದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಚಿವರಾದ LK ಅಡ್ವಾಣಿ ಅವರು ಗುಲ್ಬರ್ಗಾದ ದೂರದರ್ಶನ ಕೇಂದ್ರವನ್ನು ಪ್ರಾರಂಭಿಸಿದ್ರು. ಅಂದಿನಿಂದ ಈ ಕೇಂದ್ರವು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದೆ ಎಂದು ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಮಿಟಿಯ ಚೇರ್ಮನ್ ಅಂತ ಶ್ರೀ ವಿಜಯ್ ಗಿಲ್ಡಾ ಅವರು ಜೊತೆಗಿದ್ದಾರೆ. ಅದೇ ರೀತಿ ನನ್ನ ಜೊತೆಗೆ ಇವತ್ತಿನ ದಿವಸ ಅಗ್ರಿಕಲ್ಚರ್ ಸಬ್ ಕಮಿಟಿ ಚೇರ್ಮನ್ ಜಗದೀಶ್ ಗಾಜರ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಅದೇ ರೀತಿ ನಮ್ಮ ಜೊತೆಗೆ ಇವತ್ತಿನ ದಿವಸ ಲೀಗಲ್ ಮತ್ತು ಕಾರ್ಪೊರೇಟ್ ಕಮಿಟಿ ಚೇರ್ಮನ್ ಅಂತ ಲಿಂಗರಾಜ್ ಭಾವಿಕಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಶಾಂತ್ ರೆಡ್ಡಿ ಪೇಡ್ ಸೇರೂರ್ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ ದಿ ರೀಜನ್ ಕಮಿಟಿಯ ಚೇರ್ಮನ್ ಅವರಾಗಿದ್ದಾರೆ. ಅವರು ಕೂಡ ಜೊತೆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ತಮಗೆ ನಾನು ಸ್ವಾಗತ ಕೋರುತ್ತಾ ಇವತ್ತಿನ ಈ ಒಂದು ಮುಖ್ಯವಾದ ಪತ್ರಿಕಾ ಒಂದು ಸಭೆಗೆ ಆಗಮಿಸಿದ್ದು ನಾವು ನಮ್ಮೆಲ್ಲರಿಗೂ ವಿಷಯದ ಬಗ್ಗೆ ತಿಳಿಸ್ತೀನಿ. ಸುಮಾರು 48 ವರ್ಷದಿಂದ ಕಲಬುರಗಿಯಲ್ಲಿ ದೂರದರ್ಶನ ಕೇಂದ್ರ, ಅದು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ದೂರದರ್ಶನ ಕೇಂದ್ರ. 77ರಲ್ಲಿ ಆಗಿನ ಒಂದು ಸೆಂಟ್ರಲ್ ಮಿನಿಸ್ಟರ್ ಆದಂಥ LK ಅಡ್ವಾಣಿ ಅವರು ಈ ಒಂದು ದೂರದರ್ಶನ ಕೇಂದ್ರವನ್ನು ನಮಗೆ ಕೊಟ್ಟಿದ್ರು. ಈಗ ಸುಮಾರು 4 ವರ್ಷದಿಂದ ಈ ಒಂದು ದೂರದರ್ಶನ ಕೇಂದ್ರವನ್ನು ಮುಚ್ಚಂತ ಹುನ್ನಾರ ನಡೆದಿದೆ. ಅದರ ಸಲುವಾಗಿ ನಾವು 1 ತಿಂಗಳ ಹಿಂದೆನೆ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೂಡ ಕಳಿಸಿದ್ವಿ. ಇಲ್ಲಿ ಈ ಒಂದು ಕೇಂದ್ರ, ದೂರದರ್ಶನ ಕೇಂದ್ರ ಇಲ್ಲಿನ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗ, ಮೊದಲೇನು ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಿದ್ರು, ಹಿಂದುಳಿದ ಭಾಗ. ಈ ಹಿಂದುಳಿದ ಭಾಗದ ಒಂದು ಸಾಹಿತಿಗಳು, ಕಲಾವಿದರು, ವಿಜ್ಞಾನಿಗಳು, ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತೆ ಈ ಒಂದು ದೂರದರ್ಶನ ಕೇಂದ್ರ ನಿರ್ಮಾಣ ಮಾಡಿದ್ರು. ಈಗ ಈ ಒಂದು ಕೇಂದ್ರದಲ್ಲಿ ಯಾವುದೇ ರೀತಿಯ ಆಕ್ಟಿವಿಟೀಸ್ ನಡೀತಾ ಇಲ್ಲ. ಯಾಕಂದ್ರೆ DD ಚಂದನ ಅಂತ ಏನು ಚಾನಲ್ ಆಗಿದ್ದ ಬಳಿಕ ಈ ಒಂದು ಕೇಂದ್ರವನ್ನು ಮುಚ್ಚುವಂತ ಒಂದು ಪ್ರಯತ್ನ ಕೇಂದ್ರ ಸರ್ಕಾರದಾಗಿದೆ. ಸುಮಾರು 109 ಹುದ್ದೆಗಳು ಇಲ್ಲಿದ್ದು, ಈ 109 ಹುದ್ದೆಗಳಲ್ಲಿ ಈಗ ಬರೀ 10 ಹುದ್ದೆಗಳು ಇದ್ದು, ಇಲ್ಲಿದ್ದಂತ ಉಪಕರಣಗಳು ಕೂಡ ಬೆಂಗಳೂರಿನ ಒಂದು DDಗೆ ಚಂದನಕ್ಕೆ ವಾಪಸ್ ತಗೊಳ್ತಾ ಇದ್ದಾರೆ. ಇದು ಅಲ್ಲದೆ ಇಲ್ಲಿನ ಯಾವ ಖಾಲಿಯಾಗಿ ಹುದ್ದೆಗಳನ್ನು ಭರ್ತಿ ಮಾಡಲಾರ್ದೇನೆ ಇಲ್ಲಿಂದು ಯಾವುದೋ ಕಾರ್ಯಕ್ರಮಗಳು ನಡೆಸದೇನೆ ಒಂದು ಅನ್ಯಾಯ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಬರೀ ಇಂಡಸ್ಟ್ರಿ ಮಾತ್ರ ಅಲ್ಲ, ನಮ್ಮ ಭಾಗದ ಸಾಹಿತಿಗಳಿಗೆ, ಕಲಾವಿದರಿಗೆ, ವಿಜ್ಞಾನಿಗಳಿಗೆ ಮತ್ತು ಕೃಷಿಕರಿಗೆ ನಡೆಯುವಂತ ಕೆಲಸಗಳು ಏನು, ಯಾವ ರೀತಿ ಇಲ್ಲಿನ ಒಂದು ಕಾರ್ಯಕ್ರಮಗಳು ರೆಗ್ಯುಲರ್ ಆಗಿ ನಡಿಬೇಕು. ಕೆಲವು ಕಾರ್ಯಕ್ರಮಗಳು ಮುಚ್ಚುವಂತೆಲ್ಲ ಬಂದ್ ಮಾಡಂಗಿಲ್ಲ. ಕೃಷಿದಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಇವತ್ತಿನ ಸಾಹಿತಿ, ಕಲಾ, ಈ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗಿ ನಡೆಯುವಂತ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇಲ್ಲಿಂದ ಬೆಂಗಳೂರಿಗೆ ಚಂದನ ಒಂದು ಸ್ಟುಡಿಯೋಗೆ ಹೋಗಿ ಇಲ್ಲಿಂದು ಪ್ರೋಗ್ರಾಮ್ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನಮ್ಮ ಈ ಕಲಾವಿದರು, ಬಡ ಕಲಾವಿದರು ಇರ್ತಾರ, ಇಲ್ಲಿಂದ ಹೋಗೋದು 700-800 ಕಿಲೋಮೀಟರ್ ವರೆಗೆ ತೊಂದರೆ ಆಗುವಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಆಕ್ಟಿವಿಟೀಸ್ ನಲ್ಲಿ ಇಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ನಾವು ಮನವಿ ಮಾಡಿಕೊಳ್ಳೋ ಕೇಂದ್ರ ಸರ್ಕಾರಕ್ಕೆ ಏನಂದ್ರೆ, ಈ ಒಂದು
ಏನು ನಮ್ಮ ದೂರದರ್ಶನ ಕೇಂದ್ರವನ್ನು ಮುಚ್ಚುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ನಿಲ್ಲಿಸಬೇಕು. ನೀವು ಕೇಂದ್ರ ಸರ್ಕಾರ ಹೇಳ್ತೀರಿ ಪ್ರತಿ ವರ್ಷ ನಾವು ಇಷ್ಟು ಒಂದು ಎಂಪ್ಲಾಯ್ಮೆಂಟ್ಸ್ ಉದ್ಯೋಗಗಳನ್ನು ನಿರ್ಮಿಸ್ತೀವಿ ಕೊಡ್ತೀವಿ ಅಂತ. ಆದ್ರೆ ಹಿಂದುಳಿದ ಭಾಗ, ಈ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಏನು ಹುದ್ದೆಗಳು ಕೂಡ ದೂರ ಉಳಿತು. ನೀವು ಕೊಟ್ಟಂತ ಒಂದು ಏನು ನಮಗೆ ಈ ಬಹಳಷ್ಟು ಒಂದು ಇವತ್ತಿನ ದಿವಸ ಕಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಿ. ನೀವು ಮಾತಿರ್ತಿದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಿದ್ದೀರಿ, ನೀವು ಸುಮಾರು ನಾವು ಇಷ್ಟು ವರ್ಷಕ್ಕಿಷ್ಟು ಉದ್ಯೋಗ ಕೊಡ್ತಿದ್ರು. ಆದ್ರೆ ನಮ್ಮಲ್ಲಿ ಇದ್ದಂತ ಉದ್ಯೋಗ ಕೂಡ ಕಸ್ಕೊಂಡು ನಮ್ಮ ಈ ಭಾಗದ ಜನರಿಗೆ ಅನ್ಯಾಯ ಮಾಡ್ತಿದ್ರಿ. ಈ ಒಂದು ಕೆಟ್ಟ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬಾರ್ದು. ನಮ್ಮ ಈ ಭಾಗದ ಈ ದೂರದರ್ಶನ ಕೇಂದ್ರ ನಮ್ಮಲ್ಲೇ ಉಳಿಬೇಕು. ಇಲ್ಲಿ ಇದ್ದಂತ 109 ಹುದ್ದೆಗಳು ಮತ್ತೆ ಭರ್ತಿ ಮಾಡ್ಕೋಬೇಕು. ಇಮಿಡಿಯೇಟ್ ಆಗಿ ಪ್ರೋಗ್ರಾಮ್ ಇಂಜಿನಿಯರ್ಸ್ ಅನ್ನು ಅಪಾಯಿಂಟ್ ಮಾಡಬೇಕು. ಇಲ್ಲಿ ಮತ್ತೆ ಪ್ರೋಗ್ರಾಮ್ಸ್ ರೆಕಾರ್ಡಿಂಗ್ ಆಗಬೇಕು. ಯಥಾಸ್ಥಿತಿಯಲ್ಲಿ ಮೊದಲೇನಾಗ್ತಿದ್ವು ಅದೇ ರೀತಿ ನಡಿಬೇಕು. ಹಿಂದೆ 3-4 ವರ್ಷ ಹಿಂದೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಕಲಬುರಗಿಯ ಸಂಸದರಾದಂತ ಮಾನ್ಯ ಹಿರಿಯರಾದಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ದೂರದರ್ಶನ ಮುಚ್ಚುವಂತ ಒಂದು ಸಂದರ್ಭದಲ್ಲಿ ಅವ್ರದೇ ಮುನ್ನಾಡಳಿತ ಅವಾಗ ಕೂಡ ಅವರು ಕೂಡ ಎಚ್ಚರಿಕೆ ನೀಡಿದ್ರು. ನಮ್ಮ ಭಾಗದ ಒಂದು ಈ ದೂರದರ್ಶನ ಕೇಂದ್ರಕ್ಕೆ ನೀವು ಯಾರು ಯಾವುದೇ ರೀತಿಯಿಂದ ನೀವು ಕೈ ಹಚ್ಚಬಾರ್ದು ಅಂತ ಹೇಳಿಕೆಯಿಂದ ಅವರು ಕೂಡ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರು. ಸೊ ಅದೇ ರೀತಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಈ ಒಂದು ಭಾಗದ ಜನರಿಗೆ ಅನ್ಯಾಯ ಆಗೋದಕ್ಕೆ ಸಹಿಸಲಿಕ್ಕಾಗೋದಿಲ್ಲ. ನಾವು ಬರೀ ತಿಳಿದಂಗೆ ಕೈಗಾರಿಕೆ ಮತ್ತು ಬರೀ ನಾವು ಟ್ರೇಡರ್ಸ್ಗೆ ಅಷ್ಟೇ ಅಲ್ಲ, ನಮ್ಮ ಭಾಗದ ಎಲ್ಲ ಡೆವಲಪ್ಮೆಂಟ್ಸ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಬರುವಂತ ದಿನಗಳಲ್ಲಿ ಇಂಥ ಒಂದು ಅನ್ಯಾಯಕ್ಕೆ ನಾವು ಸಹಿಸ್ಕೊಳ್ಳೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ, ಸರ್ ಮತ್ತೊಮ್ಮೆ ನಾವು ಇದ್ರ ನಂತರ ಇದಕ್ಕೆ ಏನಾದರೂ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ನಮಗೆ ಕೇಂದ್ರ ಸರ್ಕಾರ ಇಮಿಡಿಯೇಟ್ ಆಗಿ ಇದು ಶುರು ಮಾಡಬೇಕು. ಆಗದೇ ಇದ್ದಲ್ಲಿ ನಾವು ಒಂದು ಡೆಲಿಗೇಷನ್ ಇವನ್ ಡೆಲ್ಲಿ ಕೂಡ ಹೋಗಿ ನಮ್ಮ ಭಾಗದ ಬರೀ ಈ ಒಂದು ದೂರದರ್ಶನ ಅಷ್ಟೇ ಅಲ್ಲ, ಇವತ್ತಿನ ದಿವಸ ರೈಲ್ವೆ ಡಿವಿಷನ್ ಆಗಿರ್ಬೋದು, ಮತ್ತೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಏನದಲ್ಲ, ಇವತ್ತಿನ ದಿವಸ ಬಹಳಷ್ಟು ಕೆಲಸ ವಿಳಂಬ ಆಗ್ತಿದೆ, ಆಮೆಗತಿಯಲ್ಲಿ ನಡೀತಾ ಇದೆ. ಇವೆಲ್ಲ ಒಂದು ಕೆಲವೊಂದು ನಾವು ಇಶ್ಯೂಸ್ ತಗೊಂಡು ನಾವು ಮತ್ತೆ ಡೆಲ್ಲಿಗೆ ನಾವು ಅಶ್ವಿನಿ ವೈಷ್ಣವ್ ಮಿನಿಸ್ಟರ್ ಆಗಿರ್ಬೋದು, ಇವತ್ತಿನ ದಿವಸ ನಿತಿನ್ ಗಡ್ಕರಿ ಅವರಾಗಿರ್ಬೋದು, ಇವತ್ತಿನ ದಿವಸ ನಮ್ಮ ಏನು 2ನೇ ವರ್ತುಳ ಏನು ರಿಂಗ್ ರೋಡ್ ಇದೆ ಅದು ಕೂಡ ಕೆಲಸ ಆಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಇಶ್ಯೂಸ್ಗಳು ನಾವು ಏನೋ ನಮ್ಮ ರೀಜನ್ ಡೆವಲಪ್ಮೆಂಟ್ಗಾಗಿ ಆಗಬೇಕು, ಆ ಒಂದು ಎಲ್ಲ ಒಂದು ಇಶ್ಯೂಸ್ ತಗೊಂಡು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಡೆಲಿಗೇಷನ್ ಬರತಕ್ಕಂಥ ಒಂದು 15ರಿಂದ 20 ದಿನಗಳ ಆಗಲಿ, ಇಲ್ಲದಿದ್ದರೆ ಈಗ ನೆಕ್ಸ್ಟ್ ಸೆಷನ್ ಏನು ನಡೀತದೆ ಆ ಒಂದು ಸಂದರ್ಭದಲ್ಲಿ ನಾವು ಡೆಲಿಗೇಷನ್